ಕನಕದಾಸರ ಗುಡಿ ಕಟ್ಟುವಂಥ ಯೋಗ ನಮ್ಮ ತಂದೆಗೆ, ಕನಕನ ಕಿಂಡಿಯನ್ನು ವೈಭವೀಕರಣ ಮಾಡುವಂಥ ಒಂದು ಅವಕಾಶ ನನಗೆ ದೊರಕಿರ್ತಕ್ಕಂಥದ್ದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಮ್ಮ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸ್ವರ್ಣ ಲೇಪಿತ ಕನಕನ ಕಿಂಡಿ ಸಮರ್ಪಣೆ ಆಗಲಿದೆ. ಇದು ನಮ್ಮ ಪ್ರಮೋದ್ ಮಧ್ವರಾಜರ ಕೊಡುಗೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಅವರ ಗೋಶಾಲೆಗೆ ಬಂದಿದ್ದೇವೆ. ಗೋಶಾಲೆಯಲ್ಲೇ ಕೃಷ್ಣ ಮತ್ತು ಗೋವುಗಳು ಅಂತ ಹೇಳಿದ್ರೆ ಒಂದು ವಿಶೇಷವಾದ ಪ್ರೀತಿ ಬಾಂಧವ್ಯ. ಸೊ ಪ್ರಮೋದ್ ಮಧ್ವರಾಜರು ಕೂಡ ಅಷ್ಟೇ, ಇಲ್ಲಿ ನೂರಾರು ದನ ಕರುಗಳನ್ನ ಇಲ್ಲಿ ಸಾಕ್ತಾರೆ. ಸೊ ಅಲ್ಲೇ ಈ ಕನಕನ ಕಿಂಡಿ ಶ್ರೀಕೃಷ್ಣ ಮಠಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿಯೇ ಸೊ ಇಲ್ಲಿ ಗೋವುಗಳ ಸಮ್ಮುಖದಲ್ಲೇ ಅದೊಂದು ಅನಾವರಣ ಆಗ್ಬೇಕೆನ್ನುವಂಥದ್ದು ಅವರ ಆಸೆ. ಶ್ರೀಕೃಷ್ಣ ಮತ್ತು ಕನಕದಾಸರ ತೀವ್ರವಾದ ಭಕ್ತಿಯನ್ನಿಟ್ಟಂತ ಕುಟುಂಬದಿಂದ ನಾನು ಬಂದಿದ್ದೇನೆ. ನಮ್ಮ ತಂದೆ ತಾಯಿ, ನಾನು, ನಮ್ಮ ಕುಟುಂಬ. ನಮ್ಮ ತಂದೆ ಶಾಸಕರಾಗಿದ್ದಾಗ 65ನೇ ಇಸ್ವಿಯಲ್ಲಿ ಶ್ರೀಕೃಷ್ಣನಿಗೆ ಅಭಿಮುಖವಾಗಿ ಕನಕನ ಗುಡಿಯನ್ನು ನಿರ್ಮಿಸಿದ್ರು. ಕೆಲವು ಸಮಯದ ಹಿಂದೆ ಸ್ವಾಮಿಗಳ ಹತ್ರ ನಾನು ಆ ಕನಕನ ಗುಡಿಯನ್ನು ನಾವು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು, ಅದಕ್ಕೆ ಅನುಮತಿ ಕೇಳಿದಾಗ ಸ್ವಾಮೀಜಿ ಅವರು ಹೇಳಿದರು, ಕನಕನ ಕಿಂಡಿಗೂ ಕೂಡ ಒಂದು ಸ್ವರ್ಣ ಲೇಪಿತ ಕವಚವನ್ನು ಮಾಡಬೇಕು ಅಂತ ಸ್ವಾಮಿಗಳು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದಾಗ ನಾನು ತಕ್ಷಣ ಮರು ಮಾತಾಡದೆ ಒಪ್ಕೊಂಡೆ. ಕನಕದಾಸರ ಗುಡಿ ಕಟ್ಟುವಂಥ ಯೋಗ ನಮ್ಮ ತಂದೆಗೆ, ಕನಕನ ಕಿಂಡಿಯನ್ನು ವೈಭವೀಕರಣ ಮಾಡುವಂಥ ಒಂದು ಅವಕಾಶ ನನಗೆ ದೊರಕಿರ್ತಕ್ಕಂಥದ್ದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೃಷ್ಣನಿಗೆ ಗೋವುಗಳಂದ್ರೆ ಬಹಳ ಪ್ರೀತಿ. ಇವತ್ತು ಗೋಶಾಲೆಯಲ್ಲೇ ಕೃಷ್ಣನ ಪರಮ ಭಕ್ತ